ಮಂಡ್ಯದ ಮದ್ದೂರಿನಲ್ಲಿ ಗಣೇಶನ ಗಲಾಟೆ ನಡೆದಿದೆ. ಈ ಗಣೇಶನ ಗಲಾಟೆಯಲ್ಲಿ ಮದ್ದೂರು ಹೊತ್ತಿ ಉರಿದಿದೆ. ಆದರೆ ರಾಜಕೀಯ ಜಟಾಪಟಿಯೂ ಅಷ್ಟೇ ಜೋರಾಗಿ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ರಾಜಕೀಯ ವಾಗ್ಯುದ್ಧ, ರಾಜಕೀಯ ಜಟಾಪಟಿಯೂ ಅಷ್ಟೇ ಜೋರಾಗಿತ್ತು. ಹಾಗಾದ್ರೆ ಈ ರಾಜಕೀಯ ಸಮರ ಹೇಗಿತ್ತು, ಏನೇನಾಯಿತು ಇವತ್ತು ಮದ್ದೂರಿನಲ್ಲಿ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇದೆ. ಬಿಜೆಪಿಯವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ಚೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ಚೀಮರು. ಕಲ್ಲೊಸ್ತವ್ರಿಗೆ, ಗಲಾಟೆ ಮಾಡಿದವ್ರಿಗೆ ಯಾಕೆ ಬಡ್ದಿಲ್ಲ ನೀವು? ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಯಾರು ಕಿಡಿಗಾಡಿಗಳಿದ್ದಾರೆ, ಯಾರಿಂತವ್ರು ಮಾಡ್ತಾರೆ, ಅವ್ರ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ, ನಮ್ಮ ಕಾಲದಲ್ಲಿ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರೆ ಇವತ್ತು ಅವರು ಉತ್ತೇಜಿತರಾಗಿ ಇವತ್ತು ಕಲ್ಲು ಬಿಸಾಡಿದ್ದಾರೆ ಮದ್ದೂರಿನಲ್ಲಿ. ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ. ಇಲ್ಲಿ ಯಾವ ಉದ್ದೇಶನೂ ಇಲ್ಲ. ಧರ್ಮ ಮತ್ತು ಇದಕ್ಕೋಸ್ಕರವಾಗಿ ರಾಜಕೀಯವನ್ನು ಬೆಳೆಸಕ್ಕೆ ಹೋಗಬೇಡಿ. ಅವ್ರನ್ನ ಗೂಂಡಾ ಆಕ್ಟು, ಗಡಿಪಾರು, ಗೂಂಡಾ ಆಕ್ಟು ಪರ್ಮನೆಂಟ್ ಆಗಿ ಜೈಲಿಗೆ ಹಾಕ್ಬೇಕಿತ್ತು. ಅವ್ರನ್ನೆಲ್ಲ ಗೂಂಡಾ ಆಕ್ಟ್ ಅಲ್ಲಿ ಅಡಿ ಹಾಕ್ತಿದ್ರೆ ಯಾರು ಬರ್ತಾರೆ? ಇದಕ್ಕೆ ಕುಮ್ಮಕ್ ಕೊಡೋರು ಯಾರು ಬರ್ತಾರೆ? ಈ ಎರಡು ಸಮಾಜಗಳನ್ನ ಇವತ್ತು ಜೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ಕಿಡಿಗೇಡಿಗಳ ವರ್ತನೆ ಇವತ್ತು ಎರಡು ಧರ್ಮದ ಮಧ್ಯೆ ಪರಸ್ಪರ ಒಂದು ರೀತಿ ಸಂಘರ್ಷ ಉಂಟು ಮಾಡಿರ್ತಕ್ಕಂಥದ್ದು ಸತ್ಯ. ಇದಕ್ಕೆ ನೇರ ಹೊಣೆ, ನೇರ ಕಾರಣ ಸರ್ಕಾರ. ಮದ್ದೂರು ಹೊತ್ತಿ ಉರಿದಿದೆ. ಗಣೇಶೋತ್ಸವದಲ್ಲಿ ಏನಾಗಬಾರ್ದಿತ್ತೋ ಅದೇ ಆಗೋಗಿದೆ. ಕಲ್ಲು ತೂರಾಟ, ಸಂಘರ್ಷ, ಪ್ರತಿಭಟನೆ, ಲಾಠಿ ಚಾರ್ಜ್. ಏನ್ ನಡಿಬಾರ್ದು ಅದೆಲ್ಲ ನಡೆದು ಹೋಗಿದೆ. ಇಲ್ಲೊಂದು ಬಾರಿ ನೋಡಿ, ಒಂದು ಕಡೆ ಕೇಸರಿ ಪ್ರವಾಹ ಹರಿಯುತ್ತಿದೆ. ಕೇಸರಿ ಬಾವುಟ ಹಿಡ್ಕೊಂಡು, ಶಾಲುಗಳನ್ನ ಹಾಕೊಂಡು ಒಂದಷ್ಟು ಮಂದಿ ಪ್ರತಿಭಟನೆ ನಡೆಸ್ತಾಗಿದ್ದಾರೆ. ಮತ್ತೊಂದ್ ಕಡೆ ಓರ್ವ ಹಸಿರು ಬಾವುಟ ಕಿತ್ತು ಆ ಜಾಗದಲ್ಲಿ ಕೇಸರಿ ಬಾವುಟ ಕಟ್ಟಿದ್ದಾನೆ. ಇನ್ನೊಂದು ಕಡೆ ಪೊಲೀಸರು ವಾಗ್ವಾದ ನಡೆಸಿದ್ದಾರೆ. ಮತ್ತೊಂದು ಕಡೆ ಭಯಾನಕ ಲಾಠಿ ಚಾರ್ಜ್. ಪ್ರತಿಭಟನೆ ಮಾಡೋಕೆ ಬಂದಿರೋರು ಎದ್ರೋ ಬಿದ್ರೋ ಅಂತ ಓಡಿದ್ದಾರೆ. ಲಾಠಿ ಏಟು ತಿಂದ ಓರ್ವ ಮಹಿಳೆಯಂತೂ ರಸ್ತೆಯಲ್ಲೇ ಬಿದ್ದು ಬಾಯ್ ಬಾಯ್ ಬಡ್ಕೊಂಡಿದ್ದಾಳೆ. ಗಣೇಶ ವಿಸರ್ಜನೆ ವೇಳೆ ಹೊತ್ತಿಕೊಂಡಿದ್ದ ಬೆಂಕಿ ಬೂದಿ ಮುಚ್ಚಿದ ಕೆಂಡವಾಗಿದೆ. ಆ ಬೂದಿ ಮುಚ್ಚಿದ ಕೆಂಡವೇ ಇದೀಗ ಸ್ಟೇಟ್ ಪಾಲಿಟಿಕ್ಸ್ ಅನ್ನ ಹೊತ್ತಿ ಉರಿಸ್ತಿದೆ. ಮದ್ದೂರಲ್ಲಿ ಗಣೇಶನ ಗಲಾಟೆ ಹೊತ್ತೊರಿದ ರಾಜ್ಯ ರಾಜಕೀಯ. ಅಖಾಡಕ್ಕಿಳಿದ ದೋಸ್ತಿ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ನಿಗಿನಿಗಿ. ನಿಮಗೆ ಗೊತ್ತಿರಬಹುದು, ಅದು 2024ರ ಸೆಪ್ಟೆಂಬರ್ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆಯೊಂದು ನಡೆದಿತ್ತು. ಎರಡು ಕೋಮುಗಳ ನಡುವೆ ಸಂಘರ್ಷವೇರ್ಪಟ್ಟು 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಹಾಕಿದ್ರು ಕಿಡಿಗೇಡಿಗಳು. ಕಾರು, ಬೈಕುಗಳನ್ನ ಜಖಂ ಮಾಡಲಾಗಿತ್ತು. ಟೆಕ್ಸ್ಟೈಲ್ ಮಳಿಗೆಯೊಂದು ಸಂಪೂರ್ಣವಾಗಿ ಭಸ್ಮವಾಗಿತ್ತು. ಕೆಲವರ ಮನೆಗಳ ಮೇಲೂ ಕಲ್ಲು ತೂರಾಟ ನಡೆಸಲಾಗಿತ್ತು. ಈಗಲೂ ಕೂಡ ಮಂಡ್ಯದಲ್ಲಿ ಕಲ್ಲುಗಳನ್ನ ತೂರಲಾಗಿದೆ. ಈ ಬಾರಿ ಕಲ್ಲುಗಳನ್ನ ತೂರಿರೋದು ಮದ್ದೂರಿನಲ್ಲಿ. ಹಿಂದೆ ಹೇಗೆ ಸಂಘರ್ಷ ನಡೆದಿತ್ತೋ ಥೇಟ್ ಅದೇ ರೀತಿಯಲ್ಲಿ ಈಗಲೂ ಸಂಘರ್ಷ ನಡೆದಿದೆ. ಆಗ ಪಾಲಿಟಿಕ್ಸ್ ಎಂಟ್ರಿ ಕೊಟ್ಟಂತೆ ಈಗಲೂ ಪಾಲಿಟಿಕ್ಸ್ ಎಂಟ್ರಿ ಕೊಟ್ಟಿದೆ. ಆಕ್ರೋಶದ ಬೆಂಕಿ ಧಗಧಗಿಸ್ತಿದೆ. ಅದು ರಾಮ್ ರಹೀಂ ನಗರ್. ಈ ಹೆಸರನ್ನ ಕೇಳಿದ್ರೆ ಧಾರ್ಮಿಕ ಸಾಮರಸ್ಯ ಮದ್ದೂರಿನ ಈ ಏರಿಯಾದಲ್ಲಿ ಜಾಸ್ತಿ ಇರಬಹುದು ಅನ್ಸತ್ತೆ. ಈ ಹಿಂದೆ ಇದೇ ಏರಿಯಾದಲ್ಲಿ ಗಣೇಶೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಆ ಟೈಮಲ್ಲಿ ಮೆರವಣಿಗೆ ಮಾಡಿದ್ರು, ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ. ಆದ್ರೆ ಈ ವರ್ಷ ಗಣೇಶನ ಮೆರವಣಿಗೆ ಬಂದ ಕೂಡಲೇ ಕಲ್ಲುಗಳು ಬಿದ್ದಿವೆ. ಅದು ಮಸೀದಿ ಕಡೆಯಿಂದಲೇ ಕಲ್ಲುಗಳು ತೂರಿ ಬಂದಿವೆ ಎನ್ನಲಾಗ್ತಿದೆ. ಕಲ್ಲುಗಳು ತೂರಿ ಬಂದ ಮೇಲೆ ಅದು ಉದ್ವಿಗ್ನ ಸ್ಥಿತಿಯನ್ನ ಹುಟ್ಟು ಹಾಕಿದೆ. ಆಮೇಲೆ ನಡೆದಿದ್ದು ವಿಧ್ವಂಸ, ಕೋಲಾಹಲ. ಇದೆಲ್ಲ ಆದ ಮೇಲೆ ಪಕ್ಷಗಳು ಎಂಟ್ರಿ ಕೊಟ್ಟಿವೆ. ಕೇಸರಿ ಪಾಳಯ ಅಖಾಡಕ್ಕೆ ಇಳಿದಿದ್ದು ಕಲ್ಲು ತೂರಾಟ ಮಾಡಬೇಕು ಅಂತ ಮೊದಲೇ ಪ್ಲಾನ್ ನಡೆದಿತ್ತು ಅಂತ ಆರೋಪ ಮಾಡಿದೆ. ಮಸೀದಿ ಬಳಿ ಕಲ್ಲುಗಳನ್ನ ಗಿಟ್ಕೊಂಡು ಬೇಕೆಂದೇ ಕಲ್ಲು ತೂರಾಟ ನಡೆಸಲಾಗಿದೆ. ಇನ್ನೊಂದು ಪ್ರೀ ಪ್ಲಾನ್ ಅಂತ ಹೇಳ್ತಿದೆ ಬಿಜೆಪಿ. ಮದ್ದೂರಿಗೆ ಬಿಜೆಪಿ ಜೆಡಿಎಸ್ ನಾಯಕರ ಭೇಟಿ, ಆಕ್ರೋಶ. ಹೌದು, ಹಿಂದೂ ಪರ ಕಾರ್ಯಕರ್ತರ ಸಾಗರವೇ ಮದ್ದೂರಿನಲ್ಲಿ ನೆರೆದಿತ್ತು. ಇದೇ ವೇಳೆ ಮದ್ದೂರಿಗೆ ಬಿಜೆಪಿಯ ಕೆಲವು ನಾಯಕರು ಎಂಟ್ರಿ ಕೊಟ್ಟಿದ್ರು. ಇದರ ಜೊತೆಗೆ ಜೆಡಿಎಸ್ನ ಕೆಲವರು ಕೂಡ ಭೇಟಿ ಕೊಟ್ಟಿದ್ರು.
ದೋಸ್ತಿ ಪಕ್ಷಗಳೆರಡೂ ಸೇರಿ ಪ್ರತಿಭಟನೆ ನಡೆಸಿದ್ವು. ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಮದ್ದೂರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಕಿಡಿಕಾರಿದ್ರು. ಈಗ ನಮ್ಮ ಹುಡುಗರು ಏನಂತೆ ಮಾಡಿದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡ್ಕೊಳ್ಳಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿ ಕಲ್ಯಾಣ ಯಾರು? ಬಿಜೆಪಿ ಪ್ರತಿಭಟನೆ ವೇಳೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ರು. ಮದ್ದೂರು ಗಲಾಟೆಗೆ ನೇರ ಹೊಣೆ ಸರ್ಕಾರ ಅಂತ ಆರೋಪ ಮಾಡಿದ್ರು. ನಂತರ ಮದ್ದೂರು ಗಲಾಟೆಯಲ್ಲೇ ಹಲವರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದ ಗಾಯಾಳುಗಳನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ನಿಖಿಲ್ ಕುಮಾರಸ್ವಾಮಿ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಧಕ್ಕೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಸರ್ಕಾರವೇ ಕಾರಣ, ಬಿಜೆಪಿ ನಾಯಕರ ಆರೋಪ. ಮದ್ದೂರಿನಲ್ಲಿ ದೋಸ್ತಿ ಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಇದು ಸ್ಯಾಂಪಲ್ ಮಾತ್ರ. ಮಂಗಳವಾರ ಇನ್ನಷ್ಟು ಪ್ರತಿಭಟನೆ ತೀವ್ರಗೊಳಿಸಲಾಗುತ್ತೆ. ಆದ್ರೆ ಅದಕ್ಕಿಂತಲೂ ಮುಂಚೆಯೇ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಇದೊಂದು ಹೇಯ ಕೃತ್ಯ. ನಾವು ಕರ್ನಾಟಕದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ ಅನ್ನೋದು ಗೊತ್ತಾಗಿಲ್ಲ. ಈ ಘಟನೆಗೆ ಪೊಲೀಸರು ಕಾರಣವಲ್ಲ, ರಾಜ್ಯ ಸರ್ಕಾರ ಅಂತ ಆರೋಪ ಮಾಡಿದ್ರು. ಸರ್ಕಾರದ ಕುಮ್ಮಕ್ಕಿನಿಂದಲೇ ಇಂಥ ಘಟನೆಗಳು ನಡೆಯುತ್ತಿವೆ ಎಂದಿದ್ದಾರೆ. ಹೇಯ ಕೃತ್ಯ. ನಾವು ಕರ್ನಾಟಕದಲ್ಲಿ, ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದಲೂ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯಿತು, ಚಾಮುಂಡೇಶ್ವರಿ ಆಯಿತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯ ಸುತ್ತಕೊಂಡ್ಬಿಟ್ಟಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ. ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಲ್ಲದೆ ಈ ಘಟನೆಗಳು ನಡೀತಾ ಇವೆ. ಯಾಕೆಂದ್ರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ, ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವರ ಅಪ್ಪನ ಆಸ್ತಿನ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಕಿಡಿಕಾರಿದ್ದಾರೆ. ಹಿಂದೂಗಳನ್ನ ಮತ್ತೆ ಪ್ರಚೋದನೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ. ಇವರೇ ಇವತ್ತು ಕುಮ್ಮಕ್ಕನ್ನ ನೀಡ್ತಾ ಇದ್ದಾರೆ. ನಿನ್ನೆ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಆಗ್ತದೆ ಅಂತೇಳಿ ಪೊಲೀಸ್ ಇಲಾಖೆ ಗೊತ್ತಿರಲಿಲ್ವಾಗಾದ್ರೆ, ಯಾವ ರೂಟ್ ಅಲ್ಲಿ ಹೋಗ್ತದೆ ಅಂತೇಳಿ ಅವ್ರಿಗೆ ಮಾಹಿತಿ ಇರಲಿಲ್ವಾ? ಆ ಮಸೀದಿ ಒಳಗೆ ಎಷ್ಟು ಜನ ಒಳಗೆ ತೂರ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾಗಾದ್ರೆ. ಇನ್ನು ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಮಾತನಾಡಿ, ಪ್ರತಿ ಬಾರಿಯೂ ಇಂತಹ ಘಟನೆ ನಡೆಯುತ್ತಿವೆ, ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು ಎಂದಿದ್ದಾರೆ. ಸಿಟಿ ರವಿ ಸಂಸದ ಯದುವೀರ್, ಶೋಭಾ ಕರಂದ್ಲಾಜೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. 6 ಬಾರಿ ಇದು ಮೊದಲೇ ಬಾರಿ ಇಲ್ಲ, ಇದು 4 ಕಡೆ ಇವತ್ತು ಬೆಳಗಾಂನಲ್ಲಾಗಿರುವಂಥದ್ದಿದೆ, ಸಾಗರ್ನಲ್ಲಾಗಿರುವಂಥದ್ದಿದೆ, ಇವತ್ತು ಮದ್ದೂರಿನಲ್ಲಾಗಿರುವಂಥದ್ದು, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿದೆ. ಇವತ್ತು ಇದನ್ನು ತಡೆಗಟ್ಟಕ್ಕೆ ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು. ಇಂಥ ಯಾವುದೇ ವ್ಯಕ್ತಿಗಳಿಗೆ ಕ್ಷಮಿಸಲ್ಲ. ಅವ್ರನ್ನ ಗೂಂಡಾ ಆ್ಯಕ್ಟೋ, ಗಡಿಪಾರೋ, ಗೂಂಡಾ ಆ್ಯಕ್ಟೋ ಪರ್ಮನೆಂಟಾಗಿ ಜೈಲಿಗೆ ಹಾಕ್ಬೇಕಿಂತವ್ರನ್ನೆಲ್ಲ. ಗೂಂಡಾ ಆ್ಯಕ್ಟಲ್ಲಿ ಅಡಿ ಆಗ್ತಾರೆ ಯಾರು ಬರ್ತಾರೆ? ಇದಕ್ಕೆ ಕುಮ್ಮಕ್ ಕೊಡೋರು ಯಾರು ಬರ್ತಾರೆ? ಈ ದುಸ್ಸಾಹಸಕ್ಕೆ ಕೈ ಹಾಕ್ತಾರಾ? ನಾಗಮಂಗಲದಲ್ಲಿ ಕಳೆದ ಸರಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿ ಸುಮಾರು 30ಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ದರು. ಮತ್ತು ಮಂಡ್ಯದ ಮದ್ದೂರಿನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ನನಗನ್ಸುತ್ತೆ ಇದನ್ನು ಒಂದು ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಹಿಂದೂ ಸಮಾಜ ಮತ್ತು ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಕೇರಳದ ಮಾದರಿಯನ್ನು ಇಲ್ಲಿ ಅನುಸರಿಸ್ತಾ ಇದ್ದಾರೆ. ಈ ರೀತಿ ಕೋಮುಗಲಭೆಯನ್ನು ಹುಟ್ಟಾಕಿ ಸಾಮಾಜಿಕ ಕಂದಕವನ್ನು ದೊಡ್ಡದು ಮಾಡಬೇಕು ಅಂಥೇಳಿ ಒಂದು ಷಡ್ಯಂತ್ರ ನಡೆದಿದೆ. ತನ್ನ ಧೋರಣೆಯ ಕಾರಣದಿಂದ, ಅಂದರೆ ಮೃದು ಧೋರಣೆ ಅವ್ರ ಬಗ್ಗೆ, ಅವ್ರು ಏನು ಮಾಡಿದರು, ಈವನ್ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಕ್ರಮ ತೆಗೆದುಕೊಳ್ಳಲಿಲ್ಲ. ಪಾದರಾಯನಪುರ, ಕೆ ಜೆ ಹಳ್ಳಿ, ಡಿ ಜಿ ಹಳ್ಳಿ ಆ ಕೇಸ್ಗಳನ್ನು ವಾಪಸ್ ತೆಗೆದ್ರು. ಹುಬ್ಬಳ್ಳಿ ಕೇಸ್ ವಾಪಸ್ ತೆಗೆದ್ರು. ಪೊಲೀಸರ ಮೇಲೆ ಕಲ್ಲೆಸ್ದಿದ್ರು, ಪೊಲೀಸರ ಮೇಲೆ ಲಾಂಗ್ ಎಸ್ದಿದ್ರು. ಆ ಕೇಸ್ಗಳನ್ನು ವಾಪಸ್ ತೆಗೆದು, ಚಿತ್ತಾಪುರದ ಕೇಸ್ ವಾಪಸ್ ತೆಗೆದ್ರು. ಗೋ ಕಳ್ಳರ ಮೇಲೆ ಗೋವುಗಳನ್ನು ಕಳುವು ಮಾಡಿ ಗೋ ಹತ್ಯೆ ಮಾಡಿರ್ತಕ್ಕಂಥ ಕೇಸ್. ಹಾಗೆ ಇವ್ರು ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ನಮ್ದಿದೆ ಅಂತೇಳಿ.
ಈ ಸರ್ಕಾರದ ಕುಮ್ಮಕ್ಕಿನಿಂದ ಮದ್ದೂರಿನಲ್ಲಿ ಗಲಾಟೆ ಆಗಿರೋದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪದೇ ಪದೇ ಅಶಾಂತಿ ಸೃಷ್ಟಿಯಾಗ್ತಿದೆ. ಇದಕ್ಕೆ ಕಾಂಗ್ರೆಸ್ ಆಡಳಿತದ ವೈಫಲ್ಯವೇ ಕಾರಣ. ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ. ಕಾಂಗ್ರೆಸ್ ಬಂದ ಮೇಲೆ ಹೀಗಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೂ ಸಮಾಜದ ಬಂಧುಗಳು ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಇದೆ. ಈ ಕಲ್ಲುಗಳನ್ನು ಹೊಡೆಯತಕ್ಕಂಥದ್ದು ಇದರ ಹಿನ್ನೆಲೆ ಒಂದು ಸಂಘರ್ಷಕ್ಕೆ ಈ ಎರಡೂ ಸಮಾಜಗಳನ್ನು ಇವತ್ತು ದೂಡ್ತಕ್ಕಂಥದ್ದೇನಿದೆ, ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ ಇದೆ. ಪೊಲೀಸರದ್ದು ತಪ್ಪಿಲ್ಲ, ಸಿಎಂ ಸಿದ್ದು ಸ್ಪಷ್ಟನೆ. ಮದ್ದೂರಿನಲ್ಲಿ ನಡೆದ ಗಣೇಶ ಗಲಾಟೆಯನ್ನು ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, 21 ಜನರ ಬಂಧನ ಆಗಿದೆ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ಳಲಾಗುತ್ತೆ. ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡುತ್ತಿದ್ದಾರೆ. ಮದ್ದೂರಿಗೆ ಹೋಗಿ ಪರಿಶೀಲನೆ ಮಾಡಲಿದ್ದಾರೆ. ಪೊಲೀಸರು ತಪ್ಪು ಮಾಡಿಲ್ಲ ಎಂದಿದ್ದಾರೆ. ಬಿಜೆಪಿಯವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಇಂಥದ್ದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ. ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ರು. ಮದ್ದೂರಿನಲ್ಲಿ ಕಲ್ಲು ತೂರಾಟ ಆಗಿದೆ. 20ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಮಧ್ಯದಲ್ಲಿ ಇಂದು ಬೆಳಗ್ಗೆ ಹಿಂದೂ ಸಂಘಟನೆಯವರು ಮೆರವಣಿಗೆ ಮಾಡಿದ್ದಾರೆ. ಶಾಂತಿ ಕಾಪಾಡುವಾಗ ಒಂದು ಹಂತದವರೆಗೆ ಪೊಲೀಸರು ನೋಡ್ತಾರೆ. ಆ ಹಂತ ಮೀರಿ ಹೋದಾಗ ಪೊಲೀಸರು ಅವರದ್ದೇ ಆದ ಕ್ರಮ ಕೈಗೊಳ್ತಾರೆ ಎಂದಿದ್ದಾರೆ. ಹೌದು, ನಿನ್ನೆ ರಾತ್ರಿ ಗಣೇಶನ್ ಬಿಡುವಾಗ ಒಂದಿಷ್ಟು ಕಲ್ತೂರಾಟ ಆಗಿತ್ತು. ಅದರಲ್ಲಿ ಈಗಾಗಲೇ ಸುಮಾರು 20 ಜನರಿಗೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆಲ್ಲ ಎನ್ಕ್ವೈರಿ ನಡೀತಾ ಇದೆ. ಈ ಮಧ್ಯದಲ್ಲಿ ಬೆಳಿಗ್ಗೆ ಪ್ರೊಸೆಷನ್ ಮಾಡಿ ಅವರು ಅನೇಕ ಯಾರ್ಯಾರು ಸೇರಿದ್ದಾರೆ ಇನ್ನೂ ನನಗೆ ಗೊತ್ತಿಲ್ಲ, ಅದರಲ್ಲಿ ಯಾರ್ಯಾರು ಸೇರಿಕೊಂಡಿದ್ದಾರೆ ಅಂತ. ಅವರು ಹಿಂದೂ ಸಂಘಟನೆ ಅಂತ ಹೇಳ್ತಿದ್ದಾರೆ. ಅದನ್ನು ತನಿಖೆ ಮಾಡಿಕೊಂಡಾಗ ಗೊತ್ತಾಗುತ್ತೆ. ನಾನು ಕೂಡ ಅಪೀಲ್ ಮಾಡ್ಕೊಳ್ತೇನೆ. ಏನೇ ಯಾರ್ದಾದ್ರೂ ಈಗ ಯಾರೋ ಕಲ್ಲು ಹೊಡೆದ್ರು ಅಂತ ಹೇಳುವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಏನಾದರೂ ಕೂಡ ಅದರಲ್ಲಿ ತಪ್ಪು ನೆಪ್ಪು ಇದ್ದರೆ ಅದರ ತನಿಖೆ ಮಾಡಿ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ಮದ್ದೂರಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಮಂಗಳವಾರ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಿಯೋಗ ಭೇಟಿ ನೀಡಲಿದ್ದು ಕೇಸರಿ ಪಾಳಯದ ಹೋರಾಟ ತೀವ್ರಗೊಳ್ಳಲಿದೆ.